ಟಾಕ್ಸಿಕ್ ಗೆ ಟಕ್ಕರ್ ಕೊಡ್ಲಿಕ್ಕೆ ಏನಾದ್ರು ರಣವೀರ್ ಸಿಂಗ್ ಅವರು ಮಾಡ್ತಾ ಇದ್ದಾರಾ? ದುರಂಧರ್ ವರ್ಸಸ್ ಟಾಕ್ಸಿಕ್ ಜಸ್ಟ್ ಕಾಮನ್ ಸೆನ್ಸ್. ನಾವು ಕನ್ನಡಕ್ಕೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು. ಕನ್ನಡ ಸರಿಯಾಗಿ ಮಾತಾಡ್ರಿ, ನಮ್ಮ ಭಾಷೆಗೆ ನೀವು ರೆಸ್ಪೆಕ್ಟ್ ಕೊಡ್ತಿಲ್ಲ, ನಾವ್ಯಾಕೆ ನಿಮ್ ಸಿನಿಮಾ ನೋಡ್ಬೇಕು? ಈ ಭಾಷೆಯಲ್ಲಿ ಮಾರ್ಕೆಟಿಂಗ್ ಅಂತ ಬಂದಾಗ ನಾವು ಅಲ್ಲಿಗೆ ಹೋಗಿರ್ತೀವಿ. ಬಟ್ ಕನ್ನಡ ಅಂತ ಬಂದಾಗ ಈ ಬೇರೆ ಭಾಷೆಯವರು ಯಾಕೆ ಕನ್ನಡಕ್ಕೆ ಈ ರೀತಿ ಧೋರಣೆಯನ್ನ ಮಾಡ್ತಾರೆ? ಕನ್ನಡ ಅಂತ ಬಂದಾಗ ನಮಗೂ ಒಂದು ಎಮೋಷನ್ ಅಲ್ವಾ? ಯಾಕೆ ಈ ರೀತಿಯಾಗಿ ಬಳಸಬೇಕು? ನಮಗೆ ಯಾಕೆ ಈ ಧೋರಣೆ ಕನ್ನಡಿಗರಿಗೆ ಅನ್ನೋ ಆ ಚಿಕ್ಕ ಚಿಕ್ಕ ವಿಚಾರದಲ್ಲೇ ನೀವು ಈ ರೀತಿಯಾದಂತಹ ತಪ್ಪನ್ನ ಮಾಡಿದ್ರೆ ಇನ್ನು ಸಿನಿಮಾ ನೋಡೋರು ಥಿಯೇಟರ್ಗೆ ಬರ್ತಾರಾ? ಸೊ ನಮ್ಮ ಕಾಂತಾರ ಸಿನಿಮಾ ಬಂತು, KGF ಸಿನಿಮಾ ಬಂತು, ಯಾವ ರೀತಿಯಾಗಿ ನಾವು ಬೇರೆ ಭಾಷೆಯವರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ವಿ? ಒಂದಕ್ಕೊಂದು ಅರ್ಥನೂ ಇಲ್ಲ, ಸಂಬಂಧನೂ ಇಲ್ಲ. ಇದು ಹೊಸ ಭಾರತ ಮನೆಯೊಳಗೆ ಪ್ರವೇಶಿಸ್ತಾ ಇದೆ, ಕೊಲ್ಲುತ್ತದೆ ಕೂಡ. ನಿಮಗೇನಾದ್ರೂ ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೂ ತಿಳಿಸ್ಕೊಡಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. 2026ರಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬಹು ನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ಹೈ ಬಜೆಟ್ ಸಿನಿಮಾಗಳು ಕೂಡ ಇದೆ. ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಕೂಡ ಈ ವರ್ಷ ತೆರೆ ಕಾಣ್ತಾ ಇದೆ. ಅದರಲ್ಲೂ ನಮ್ಮ ಕನ್ನಡದಲ್ಲೂ ಕೂಡ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಸಿನಿಮಾ ಇದೆ. ಇಡೀ ಭಾರತೀಯ ಇಂಡಸ್ಟ್ರಿಯಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡ್ತಾ ಹೋಗಬಹುದು. ಸೊ ಇದೇ ರೀತಿಯಾಗಿ ಟಾಕ್ಸಿಕ್ ಸಿನಿಮಾ ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾ, ಅದು ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಈಗಾಗಲೇ ಸಿನಿಮಾ ತಂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ಟಾಕ್ಸಿಕ್ ಸಿನಿಮಾದಿಂದ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಲೈಕ್ ಪೋಸ್ಟರ್ ಬಂತು, ಆನಂತರದಲ್ಲಿ ಯಶ್ ಅವರ ಬರ್ತ್ಡೇ ದಿನ ಟೀಸರ್ ಬಂತು. ಸೊ ಫ್ಯಾನ್ಸು ಇದನ್ನೆಲ್ಲದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ರು. ಸಿನಿಮಾ ಹೇಗಿರುತ್ತಪ್ಪ, ಸಿನಿಮಾದ ಟ್ರೈಲರ್ ಹೇಗಿರುತ್ತೆ, ಅದರಲ್ಲೂ ಕೂಡ ಒಂದು 2025 ಅಕ್ಟೋಬರ್ ಸೆಪ್ಟೆಂಬರ್ ಟೈಮ್ನಲ್ಲಿ ಯಶ್ ಅವರ ಹಾಗೆ ಕಿಯಾರಾ ಅವರ ಒಂದು ವಿಡಿಯೋ ಹಾಗೆ ಒಂದು ಫೋಟೋ ವೈರಲ್ ಆಗಿರುತ್ತೆ, ಒಂದು ಸಾಂಗ್ ಶೂಟಿಂಗ್ ಟೈಮ್ನಲ್ಲಿ. ಅದು ಬಂದ ನಂತರದಲ್ಲಿಯೂ ಕೂಡ ಯಾವ ರೀತಿಯಾಗಿ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ನ ಕಾಡ್ತಾ ಇರುತ್ತೆ. ಸೊ ಇದೆಲ್ಲದರ ನಡುವೆ ಸಿನಿಮಾ ತಂಡ, ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಒಂದೊಂದೇ ಪೋಸ್ಟರ್ ಅನ್ನ ಬಿಡ್ತಾ ಹೋಗ್ತಾರೆ. ಅಂದ್ರೆ ಸಿನಿಮಾದ ನಾಯಕಿಯರ ಪೋಸ್ಟರ್, ಒಬ್ಬೊಬ್ಬರ ಪೋಸ್ಟರ್ ಕೂಡ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದೇನು ಆಕ್ಷನ್ ಸಿನಿಮಾನ ಅಥವಾ ಬೇರೆ ರೀತಿಯಲ್ಲಿ ಅಂದ್ರೆ ಸ್ತ್ರೀವಾದಿ ನೆಲೆಯಲ್ಲಿ ಮಾಡಿರುವಂತಹ ಸಿನಿಮಾನ ಅನ್ನುವಂತಹ ಕ್ಯೂರಿಯಾಸಿಟಿ. ಇನ್ ಕೇಸ್ ಇದು ಸ್ತ್ರೀವಾದಿ ನೆಲೆಯಲ್ಲೇ ಮಾಡಿರುವಂತಹ ಸಿನಿಮಾವಾದ್ರೆ ಯಾವ ರೀತಿಯಲ್ಲಿ ಮೂಡ್ ಬಂದಿರುತ್ತೆ? ಒಬ್ಬ ಮಹಿಳಾ ನಿರ್ದೇಶಕಿ ಮಹಿಳಾ ಹೀರೋಯಿನ್ಸ್ ಜೊತೆಗೆ ಯಶ್ ಅವ್ರನ್ನ ಯಾವ ರೀತಿಯಲ್ಲಿ ತೋರಿಸಿರ್ತಾರೆ? ಅಂದ್ರೆ ಸ್ತ್ರೀವಾದಿ ಅಂತಂದ್ರೆ ಬಹುಶಃ ನಾನು ಹೇಳೋ ಆಗಿಲ್ಲ, ನಿಮಗೆ ಗೊತ್ತಿರುತ್ತೆ ಸ್ತ್ರೀವಾದ ಅಂತಂದ್ರೆ ಏನು, ಸ್ತ್ರೀವಾದಿ ನೆಲೆಯಲ್ಲಿ ಯೋಚನಾ ಶಕ್ತಿ ಯಾವ ರೀತಿ ಇರುತ್ತೆ ಅಂತ ಅನ್ನೋದು ಕೂಡ ಗೊತ್ತಿರುತ್ತೆ. ಸೊ ಇದರಲ್ಲಿ ಯಶ್ ಅವ್ರನ್ನ ಯಾವ ರೀತಿ ತೋರಿಸಿರ್ತಾರೆ, ಯಾವ ರೀತಿ ಚಿತ್ರಿಸಿರ್ತಾರೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಆ ನಂತರದಲ್ಲಿಯೂ ಕೂಡ ಯಶ್ ಅವರ ಒಂದು ಪೋಸ್ಟರ್ ಜೊತೆಗೆ ವಿಡಿಯೋ ಕೂಡ ಅಂದ್ರೆ ಟೀಸರ್ ಕೂಡ ಬರುತ್ತೆ. ಅದರಲ್ಲೂ ಕೂಡ ಬಹಳ ಬೋಲ್ಡ್ ಆಗಿ, ಬಹಳ ರಾ ಆಗಿ, ರಿಚ್ ಆಗಿ ಯಶ್ ಅವರು ಕಾಣಿಸ್ಕೊಂಡಿರ್ತಾರೆ. ಇದು ಅವರ ಫ್ಯಾನ್ಸ್ಗೆ ಬಹಳ ಇಷ್ಟವಾಗುತ್ತೆ. ಅನಂತರದಲ್ಲಿ ಕೂಡ ಟ್ರೈಲರ್ ಯಾವಾಗ ಬರುತ್ತೆ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇರ್ತಾರೆ. ಆ ನಂತರ ಚಿತ್ರತಂಡ ಅನೌನ್ಸ್ ಮಾಡುತ್ತೆ, ಸಿನಿಮಾ ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ನಿಮ್ಮ ಕುತೂಹಲಕ್ಕೆ ಬ್ರೇಕ್ ಬೀಳುತ್ತೆ. ನೀವು ರಾಕಿ ಬಾಯ್ನ ಬೆಳ್ಳಿ ಪರದೆ ಮೇಲೆ ಬಹಳ ವರ್ಷಗಳ ನಂತರ ನೀವು ನೋಡಬಹುದು ಅಂತ. ಸೊ ಅದು ಅವರ ಫ್ಯಾನ್ಸ್ಗೆ ಒಂದು ಖುಷಿಯಾದಂತಹ ವಿಚಾರ ಅಂತ ಹೇಳಬಹುದು. ಅದರ ಜೊತೆಗೆ ಈಗಿರುವಂತಹ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ದುರಂಧರ್ ಸಿನಿಮಾವು ಕೂಡ ಮಾರ್ಚ್ 19ಕ್ಕೆ ಬರ್ಲಿಕ್ಕೆ ರೆಡಿ ಆಗಿದೆ. ಅವರು ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದುರಂಧರ್ ಸಿನಿಮಾ ಅಂತ ಬಂದಾಗ 2025ರಲ್ಲಿ ಬಹಳ ಒಂದು ದೊಡ್ಡ ಸಿನಿಮಾ ಆಗಿ ಹೊರಹೊಮ್ಮುತ್ತೆ. ಅಂದ್ರೆ ಭಾಷೆ ಬರ್ದಲೇ ಇರೋರು ಕೂಡ ಈ ಸಿನಿಮಾವನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೆ ಥಿಯೇಟರ್ಗೆ ಹೋಗಿ ನೋಡಿರ್ತಾರೆ. ಆ ಮಟ್ಟದಲ್ಲಿ ಒಂದು ನಿರೀಕ್ಷೆಯನ್ನ ಹೆಚ್ಚು ಮಾಡಿದಂತಹ ಸಿನಿಮಾ ಅಂತಂದ್ರೆ ದುರಂಧರ್ ಸಿನಿಮಾ. ಸೊ ನಿಮಗೂ ಕೂಡ ಗೊತ್ತಿರುತ್ತೆ, ದುರಂಧರ್ 2 ಸಿನಿಮಾ ಇದೇ 19ನೇ ತಾರೀಕು ಅಂದ್ರೆ ಮಾರ್ಚ್ 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಆ ತಂಡದಿಂದಲೂ ಕೂಡ ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಟಾಕ್ಸಿಕ್ ವರ್ಸಸ್ ದುರಂಧರ್ ಆದ್ರೆ ಯಾವ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಇಲ್ಲಿ ನಮಗೆ ಪ್ರಶ್ನಾರ್ಥಕವಾಗಿದೆ. ಯಾಕೆಂದ್ರೆ ಒಂದ್ ಕಡೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರ್ತಿದೆ, ಇನ್ನೊಂದ್ ಕಡೆ ರಣವೀರ್ ಸಿಂಗ್ ಅವರ ದುರಂಧರ್ ಸಿನಿಮಾ ಬರ್ತಿದೆ. ಅದರಲ್ಲೂ ಕೂಡ ಈ ಹಿಂದೆ ಸಿನಿಮಾ ಬರೀ ಹಿಂದಿ ಭಾಷೆಯಲ್ಲಿ ಮಾತ್ರ ಬಂದಿತ್ತು. ಸೊ ಈಗ 6 ಭಾಷೆಯಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಇದು ಹಂಗಾರೆ ಟಾಕ್ಸಿಕ್ಗೆ ಟಕ್ಕರ್ ಕೊಡ್ಲಿಕ್ಕೆ ಏನಾದ್ರೂ ರಣವೀರ್ ಸಿಂಗ್ ಅವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಅವರ ಫ್ಯಾನ್ಸ್ ವಲಯದಲ್ಲೇ ಚರ್ಚೆ ಆಗ್ತಿರುವಂತಹ ಪ್ರಶ್ನೆ ಆಗ್ತಾ ಇದೆ. ಜೊತೆಗೆ ದುರಂಧರ್ ಸಿನಿಮಾ ಈ ಹಿಂದೆ ಒಂದು ಭಾಷೆಯಲ್ಲಿ ಬಂದಿರುತ್ತೆ, ಬಟ್ ಈಗ 6 ಭಾಷೆಯಲ್ಲಿ ಬರ್ತಾ ಇದೆ. ಇದು ಈಗಿರುವಂತಹ ಒಂದು ಕ್ಯೂರಿಯಾಸಿಟಿ ವಿಚಾರ ಅಂತ ಹೇಳ್ಬೋದು. ಬಿಕಾಸ್ ಟಾಕ್ಸಿಕ್ ಕೂಡ 6 ಭಾಷೆಯಲ್ಲೇ ಬರ್ತಾ ಇದೆ. ಸೊ ಈ ರೀತಿ ಕಂಪೇರ್ ಮಾಡ್ತಾ ಹೋದಾಗ ದುರಂಧರ್ ವರ್ಸಸ್ ಟಾಕ್ಸಿಕ್ ಮಾಡ್ಲಿಕ್ಕೆ ಇವರೇ ರೆಡಿ ಆಗ್ತಾ ಇದ್ದಾರೆ. ಫ್ಯಾನ್ಸ್ ಮಾಡೋದು ಬೇಡ, ಇಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇದೆ ಇವರೇ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಜೊತೆಗೆ ಈ ಹಿಂದೆ ದುರಂಧರ್ ಸಿನಿಮಾ ಬಿಡುಗಡೆಯಾದಾಗ ಒಳ್ಳೆ ರೀತಿಯಲ್ಲಿ ಜನರ ಒಂದು
ನಿರೀಕ್ಷೆಯನ್ನ ರೀಚ್ ಮಾಡಿರುತ್ತೆ. 300 ಪ್ಲಸ್ ಕೋಟಿಯನ್ನ ಈ ಸಿನಿಮಾ ಗಳಿಕೆ ಕೂಡ ಮಾಡಿರುತ್ತೆ. ಇದು ಬಹಳ ಒಂದು ಖುಷಿಯಾದಂತಹ ವಿಚಾರ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಸಿನಿಮಾ ತಂಡ ಬಿಟ್ಟಿರುವಂತಹ 6 ಭಾಷೆಗಳ ಟೀಸರ್ ನಲ್ಲಿ ನಮ್ಮ ಕನ್ನಡದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅಂದ್ರೆ ಇವರು ಯಾವ ರೀತಿ ನಮ್ಮ ಕನ್ನಡವನ್ನ ಕೊಂದಿದ್ದಾರೆ. ಈಗ ಕನ್ನಡದಲ್ಲಿ ನಾವು ಸಿನಿಮಾ ಕೊಡ್ತೀವಿ ಅಂತಂದ್ರೆ ಜಸ್ಟ್ ಕಾಮನ್ ಸೆನ್ಸ್ ನಾವು ಕನ್ನಡಕ್ಕೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು. ಬಟ್ ಇಲ್ಲಿ ರೆಸ್ಪೆಕ್ಟ್ ಕೊಡುವಂತಹ ಕೆಲಸ ಮಾಡಿದಾರ ಇವರು ಅನ್ನುವಂತಹ ಪ್ರಶ್ನೆ. ನಾನು ನಿಮಗೆ ಒಂದು ಸ್ಕ್ರೀನ್ ಶಾಟ್ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ನಮ್ಮ ಭಾಷೆನ ಈ ರೀತಿ ಎಲ್ಲ ಬಳಸಿದ್ರೆ ಬೇಜಾರಾಗಲ್ವೇನ್ರಿ ನಮ್ಗೆ? ಯಾವ ರೀತಿ ಬಳಸಿದಾರೆ ಅಂತ ನೀವು ನೋಡ್ತಾ ಹೋಗಿ. ಹಾಳಾಗುವ ಸಮಯ ಬಂದಿದ್ಯಂತೆ. ಏನ್ ಹಾಳಾಗೋ ಸಮಯ ಬಂದಿದೆ? ಅವ್ರ ಸಿನಿಮಾ ಏನಾದ್ರೂ ಹಾಳಾಗೋ ಸಮಯ ಬಂದಿದ್ಯಾ? ಮಾರ್ಚ್ 19ಕ್ಕೆ ರಿಲೀಸ್ ಆದ್ರೆ. ಸೊ ಇಲ್ಲಿ ನೀವು ನೋಡ್ತಾ ಹೋಗಬಹುದು, ಹಾಳಾಗುವ ಸಿನಿಮಾ ಬಂದಿದೆ ಅಂತ ಈ ಸಿನಿಮಾದ ನಿರ್ದೇಶಕ ಆದಿತ್ಯ ಅವರು ಹಾಕೊಳ್ತಾರೆ. ಅಂದ್ರೆ ಈಗ ಇರುವಂತಹ ಒಂದಷ್ಟು ಟೆಕ್ನಾಲಜಿನ ಬಳಸ್ಕೊಂಡು ಯಾವ ರೀತಿಯಾದ್ರೂ ನಾವು ಮಾಡ್ಬೋದು, ಜನ ಯಾವ ರೀತಿ ಕೊಟ್ಟರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆನ ಇವರಿಗೆ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಅವರಿಗೇನೆ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ನೀವು ಕನ್ನಡ ಕಲ್ತ್ಕೊಂಡ್ಬನ್ರಿ, ಕನ್ನಡ ಸರಿಯಾಗಿ ಮಾತಾಡ್ರಿ, ನಮ್ಮ ಭಾಷೆಗೆ ನೀವು ರೆಸ್ಪೆಕ್ಟ್ ಕೊಡ್ತಿಲ್ಲ, ನಾವ್ಯಾಕೆ ನಿಮ್ ಸಿನಿಮಾ ನೋಡ್ಬೇಕು? ಜನರಿಗೆ ಆಬ್ವಿಯಸ್ಲಿ ಈ ರೀತಿ ಪ್ರಶ್ನೆಗಳೆಲ್ಲ ಬರುತ್ತೆ. ಇವ್ರು ಯಾಕೆ ನಮ್ಮ ಕನ್ನಡ ಸಿನಿಮಾವನ್ನ ಈ ರೀತಿಯಾಗಿ ತೋರಿಸುವಂತಹ ಕೆಲಸ ಮಾಡಿದ್ದಾರೆ ಅಂತ. ಸೊ ಆ ನಂತರದಲ್ಲಿ ರಣವೀರ್ ಸಿಂಗ್ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕೊಳ್ತಾರೆ ತಮ್ಮ ಇನ್ಸ್ಟಾ ಖಾತೆಯಲ್ಲಿ. ಒಂದಕ್ಕೊಂದು ಅರ್ಥನೂ ಇಲ್ಲ, ಸಂಬಂಧನೂ ಇಲ್ಲ. ಇದು ಹೊಸ ಭಾರತ ಮನೆಯೊಳಗೆ ಪ್ರವೇಶಿಸ್ತಾ ಇದೆ, ಕೊಲ್ಲುತ್ತದೆ ಕೂಡ. ನಿಮಗೇನಾದ್ರೂ ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೂ ತಿಳಿಸ್ಕೊಡಿ. ನಮಗಂತೂ ಅರ್ಥ ಆಗ್ತಾ ಇಲ್ಲ ಹೀಗಂದ್ರೆ ಏನು ಅಂತ. ಸೊ ಇದು ಅವರೇ ಹಾಕೊಂಡಿರುವಂತಹ ಒಂದು ಪೋಸ್ಟ್ ಅಲ್ಲಿ ಇರುವಂತದ್ದು. ಸೊ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಫಸ್ಟ್ ಆಫ್ ಆಲ್ ಈ ಒಂದು 1 ನಿಮಿಷ 12 ಸೆಕೆಂಡ್ ಇರುವಂತಹ ಟೀಸರ್ ನಲ್ಲೇ ಈ ರೀತಿಯಾಗಿ ಭಾಷೆಯನ್ನ ಬಳಕೆ ಮಾಡಿದ್ದೀರಾ. ಇನ್ನು 2.5 ಗಂಟೆ ಇರುವಂತಹ ಮೂವಿಯಲ್ಲಿ ನಮ್ಮ ಕನ್ನಡನ ಯಾವ ರೀತಿ ಕೊಲ್ತಿದ್ದೀರಾ ನೀವು, ಯಾವ ರೀತಿ ಕೊಲ್ಲೋಕ್ ರೆಡಿ ಆಗಿದ್ದೀರಾ ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ರಣವೀರ್ ಸಿಂಗ್ ಅವರು ಈ ರೀತಿ ಕಾಂಪಿಟೇಷನ್ ಅಥವಾ ರಿಸ್ಕ್ ತಗೊಳ್ಳೋಕೆ ಯಾವಾಗಲೂ ಕೂಡ ರೆಡಿ ಇರ್ತಾರೆ ಅಂತ ಕಾಣುತ್ತೆ. ಯೂಶಲಿ ನೀವು ಎಲ್ಲರೂ ಕೂಡ ನೋಡಿರ್ತೀರಾ. ಸೊ ಸದ್ಯಕ್ಕೆ ಟಾಕ್ಸಿಕ್ ಮತ್ತೆ ದುರಂಧರ್ 2 ಒಂದೇ ದಿನ ರಿಲೀಸ್ ಆಗ್ತಾ ಇದೆ. ಜೊತೆಗೆ ನೀವು ದುರಂಧರ್ ಸಿನಿಮಾ ಬಂದಾಗಲೂ ಕೂಡ ನೋಡಿರ್ತೀರಾ. ಈಗ ದುರಂಧರ್ 2 ಒಂದಷ್ಟು ಪೋಸ್ಟರ್ಗಳು, ಆ ಸಿನಿಮಾದಿಂದ ಬಂದಂತಹ ಟೀಸರ್ಗಳು, ರಣವೀರ್ ಅವರ ಲುಕ್ ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ಫ್ಯಾನ್ಸ್ ವಲಯದಲ್ಲೇ ಚರ್ಚೆ ಆಗ್ತಿರುವ ವಿಚಾರ ಇದು. ಸೇಮ್ ಆಸ್ KGF ತರನೇ ಇದೆ. KGF ತರ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು, ಕಾಪಿ ಕ್ಯಾಟ ನೀವು, ಲೈಕ್ ಈ ರೀತಿಯಾಗಿ ಒಂದಷ್ಟು ಕೂಡ ಚರ್ಚೆ ಆಗ್ತಿದ್ದು ನೋಡಬಹುದು. ಇನ್ನೊಂದಷ್ಟು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದ KGF ಆಗಿರಬಹುದು, ಕಾಂತಾರ ಆಗಿರಬಹುದು, ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದೆಲ್ಲ ಬಂತು, ಕನ್ನಡ ಆಗಿರಬಹುದು, ತಮಿಳ್ ಆಗಿರಬಹುದು, ಮಲಯಾಳಂ ಆಗಿರಬಹುದು, ತೆಲುಗು ಆಗಿರಬಹುದು, ಹಿಂದಿ ಆಗಿರಬಹುದು, ಈ ಭಾಷೆಯಲ್ಲಿ ಮಾರ್ಕೆಟಿಂಗ್ ಅಂತ ಬಂದಾಗ ನಾವು ಅಲ್ಲಿಗೆ ಹೋಗಿರ್ತೀವಿ ಅಥವಾ ಅಲ್ಲಿರುವಂತಹ ಒಂದು ಮಾರ್ಕೆಟಿಂಗ್ ಸಂಸ್ಥೆಯನ್ನ ನಾವು ಭೇಟಿ ಮಾಡ್ತೀವಿ, ಮಾತಾಡ್ತೀವಿ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ, ಆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನಿದೆ ಅದನ್ನ ತಿಳ್ಕೊಂತೀವಿ. ಆ ಭಾಷೆಯಲ್ಲಿ ಜನರಿಗೆ ಹೇಗೆ ಕನೆಕ್ಟ್ ಆಗಬೇಕು, ನಾವು ಆ ಮುಖಾಂತರ ನಮ್ಮಿಂದ ಏನೆಲ್ಲ ಸಾಧ್ಯ ನಾವು ಅದನ್ನೆಲ್ಲ ಮಾಡ್ತೀವಿ. ಬಟ್ ಕನ್ನಡ ಅಂತ ಬಂದಾಗ ಈ ಬೇರೆ ಭಾಷೆಯವರು ಯಾಕೆ ಕನ್ನಡಕ್ಕೆ ಈ ರೀತಿ ಧೋರಣೆಯನ್ನ ಮಾಡ್ತಾರೆ, ಈ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉದ್ಭವವಾಗುತ್ತೆ. ಅಂದ್ರೆ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಇವ್ರು ಮಾಡಿರೋದು ತಪ್ಪು ಅಂತ ಯಾರು ಇಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ನಮ್ಮ ಕನ್ನಡದ ಶಬ್ದಗಳನ್ನ ಬಳಸುವಾಗ ಸ್ವಲ್ಪ ಜಾಗೃತೆಯಿಂದ ಬಳಸಿ. ಕನ್ನಡ ಅಂತ ಬಂದಾಗ ನಮಗೂ ಒಂದು ಎಮೋಷನ್ ಅಲ್ವಾ, ಯಾಕೆ ಈ ರೀತಿಯಾಗಿ ಬಳಸಬೇಕು ಅನ್ನುವಂತಹ ಮಾತು ಅಷ್ಟೇ. ಸೊ ನಮ್ಮ ಕಾಂತಾರ ಸಿನಿಮಾ ಬಂತು, KGF ಸಿನಿಮಾ ಬಂತು, ಯಾವ ರೀತಿಯಾಗಿ ನಾವು ಬೇರೆ ಭಾಷೆಯವರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ವಿ. ಆ ಕಾಂತಾರ ಬಂದಾಗ ಬೇರೆ ಭಾಷೆಯವರೇ ಫ್ಯಾನ್ ಆಗಿದ್ದು ಇದೇ ಸಿನಿಮಾಗೆ, ಹಾಗೆ ನಮ್ಮ ಕನ್ನಡದ ರಿಷಬ್ ಶೆಟ್ಟಿಗೆ ಫ್ಯಾನ್ ಆಗಿದ್ದಿದೆ. KGF ಅಂತ ಬಂದಾಗ ಎಷ್ಟೋ ಜನ, ನೀವು ಈಗಲೂ ಕೂಡ ಮುಂಬೈ, ಹೈದರಾಬಾದ್ ಈ ಕಡೆ ಹೋದಾಗ ನಮ್ಮ ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಯಶ್ ಅವರಿಗೆ ಮುಂಬೈ ಭಾಗದಲ್ಲಿ ಅಭಿಮಾನಿಗಳ ಬಳಗ ಹೆಚ್ಚಿದೆ. ರಾಕಿ ಬಾಯ್ ಅಂತ ಹಿಂದೆ ಎಲ್ಲ ಸುತ್ತುತ್ತಾರೆ. ಆ ರೀತಿಯಾಗಿ ಅವರಿಗೆ ಫ್ಯಾನ್ಸ್ ಇದೆ. ಯಾಕೆ? ಆ ಸಿನಿಮಾದಿಂದ ನಾವು ನಮ್ಮ ಕನ್ನಡ ಕೊಟ್ಟಂತಹ ಒಂದು ಭಾಷೆಯಿಂದ ಅಂತ ಹೇಳ್ಬೋದು. ಅಂದ್ರೆ ಆ ರೀತಿಯಾಗಿ ನಾವು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ. ಬಟ್ ಇವರು ಕನ್ನಡ ಅಂತ ಬಂದಾಗ ಯಾಕೆ ಈ ರೀತಿಯಾದಂತಹ ಧೋರಣೆಗಳನ್ನ ಮಾಡ್ತಾರೆ, ನಮಗೆ ಯಾಕೆ ಈ ಧೋರಣೆ ಕನ್ನಡಿಗರಿಗೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿರುವಂತಹ ವಿಷಯ ಆಗಿದೆ. ಆ ಚಿಕ್ಕ ವಿಚಾರದಲ್ಲೇ ನೀವು ಈ ರೀತಿಯಾದಂತಹ ತಪ್ಪನ್ನ ಮಾಡಿದ್ರೆ ಇನ್ನು ಸಿನಿಮಾ ನೋಡೋರು ಥಿಯೇಟರ್ಗೆ ಬರ್ತಾರಾ? ಅಂದ್ರೆ ನಮ್ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟೊಂದು ಅಸಡ್ಡೇನಾ ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ನೀವು ನೋಡ್ತಾ ಹೋಗ್ಬೋದು. ಟಾಕ್ಸಿಕ್ ಬಗ್ಗೆ ಮಾತಾಡೋದಾದ್ರೆ ಟಾಕ್ಸಿಕ್ಗೆ ಈಗಾಗಲೇ ಟಾಕ್ಸಿಕ್ ಹವಾ ಜೋರಾಗಿದೆ. ಕನ್ನಡದಲ್ಲಾಗಿರಬಹುದು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಾಗಿರ್ಬಹುದು. ಸೊ ಎಲ್ಲರೂ ಕೂಡ ಜಸ್ಟ್ ಒಂದೇನಾದ್ರೂ ಅಪ್ಡೇಟ್ ಕೊಡ್ಲಪ್ಪ ಸಿನಿಮಾದ ಬಗ್ಗೆ ಅಂತ ಕೂಡ ಕಾಯ್ತಿರ್ಬೋದು ಕೂಡ ಇದೆ ಅಂತ ಹೇಳ್ಬೋದು. ಸೊ ಸದ್ಯದಲ್ಲೇ ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಕೂಡ
ಬಿಡುಗಡೆಯಾಗುತ್ತೆ. ಸೊ ಟ್ರೈಲರ್ ನೋಡಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಟೀಸರ್ ಅಂತ ಬಂದಾಗಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ನು ಗಳಿಸ್ಕೊಂಡಿದೆ, ನೆಗೆಟಿವ್ ರೆಸ್ಪಾನ್ಸ್ನು ಕೂಡ ಟೀಸರ್ ಗಳಿಸ್ಕೊಂಡಿದೆ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಈ ರಾಖಿ ಬಾಯ್ ಹವಾ ಹೇಗಿರುತ್ತೆ ಅನ್ನೋದನ್ನ ನಾವು ಸಿನಿಮಾ ಬಿಡುಗಡೆ ಆದ್ಮೇಲೆ ನೋಡ್ಬೇಕಾಗತ್ತೆ. ಜೊತೆಗೆ ದುರಂಧರ್ 2 ಸಿನಿಮಾವು ಕೂಡ ಇದೇ ಮಾರ್ಚ್ 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಈ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಇವರು ನಮ್ಮ ಮೇಲೆ ಮಾಡ್ತಿರುವಂತಹ ಧೋರಣೆಗೆ, ಅಸಡ್ಡೆಗೆ ನಮ್ಮ ಕರ್ನಾಟಕದವರು ಸಿನಿಮಾ ನೋಡ್ತಾರಾ ಅಥವಾ ಇಲ್ಲ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಬಿಕಾಸ್ ಕನ್ನಡ ಅಂತ ಬಂದಾಗ ಎಲ್ಲರೂ ಕೂಡ ಕೆರಳುವಂತಹ ರೀತಿಯಲ್ಲಿ ಮಾಡೋದು ಬಹಳ ತಪ್ಪಾಗುತ್ತೆ. ಬಿಕಾಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಶಾಟ್ ಅಲ್ಲಿ ಯಾವ ರೀತಿ ಇದು ಪದಗಳನ್ನು ಬಳಸುವಂತಹ ರೀತಿ ಅದು ಅರ್ಥವೇ ಇಲ್ಲ. ಆ ರೀತಿಯಾಗಿ ಲೈನ್ಸ್ ಅನ್ನ ಬಳಸಿದ್ದಾರೆ. ಹಾಳಾಗುವ ಸಮಯ ಬಂದಿದೆ ಅಂತ ಇಲ್ಲಿ ಹಾಕೊಂಡಿದ್ದಾರೆ. ಅಂದ್ರೆ ಏನ್ ಹಾಳಾಗುವ ಸಮಯ ಬಂದಿದೆ? ಅಂದ್ರೆ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಈ ರೀತಿಯಾಗಿ ಮಾಡುವಂತ ಅವಶ್ಯಕತೆ ಏನಿದೆ? ಒಳ್ಳೆ ಮಾರ್ಕೆಟಿಂಗ್ ಟೀಮ್ನ ಮಾಡ್ಕೊಂಡು ಮಾಡಬಹುದಿತ್ತಲ್ವಾ? ಅದೇ ನಮ್ಮ ಕನ್ನಡದವರು ನಾವು ಕೂಡ ಮಾಡಿದೀವಲ್ವಾ? ಒಳ್ಳೆ ಎಷ್ಟೊಂದು ಸಿನಿಮಾಗೆ ನಾವು ಮಾರ್ಕೆಟಿಂಗ್ ಅಲ್ಲಿರುವಂತವ್ರನ್ನೇ, ತೆಲುಗು ಅವ್ರನ್ನೇ ಅಥವಾ ತಮಿಳ್ನವ್ರನ್ನೇ, ಎಕ್ಸಾಂಪಲ್ ಹಿಂದಿ ಅವ್ರನ್ನೇ ತಗೊಂಡು ನಾವು ಮಾಡಿರಲ್ವಾ? ಯಾಕೆ ನಮ್ಮ ಕನ್ನಡ ಅಂತ ಬಂದಾಗ ನೀವು ಈ ರೀತಿ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಉದ್ಭವವಾಗಿದೆ. ಸೊ ಕಾದ್ ನೋಡೋಣ ಮಾರ್ಚ್ 19ಕ್ಕೆ. ಒಂದ್ ಕಡೆ ಟಾಕ್ಸಿಕ್, ಒಂದ್ ಕಡೆ ದುರಂಧರ್, ಯಾವ ಸಿನಿಮಾ ಕಲೆಕ್ಷನ್ ಎಷ್ಟಾಗುತ್ತೆ? ಅದು ಅಲ್ಲದೆ KGF 2 ಆದ ನಂತರದಲ್ಲಿ ಬರ್ತಿರುವಂತಹ ಸಿನಿಮಾ ಟಾಕ್ಸಿಕ್, ಯಶ್ ಅವರ ಅಭಿನಯದ ಸಿನಿಮಾ. ಸೊ ಈಗಾಗಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಯಶ್ ಅವರ ಆ ಒಂದು ಲುಕ್ಗೆ, ಅವರ ಒಂದು ಸ್ವಾಗ್ಗೆ, ಅವರ ಒಂದು ಕದರ್ಗೆ ಫ್ಯಾನ್ಸ್ ಡೇ ಬೈ ಡೇ ಹೆಚ್ಚಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಸದ್ಯದಲ್ಲೇ ಟ್ರೈಲರ್ ಕೂಡ ಬರ್ತಾ ಇದೆ. ಸೊ ಲೆಟ್ಸ್ ವೈಟ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.